ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ಅನುಪ್ರಿಯ ಕಿಚನ್ನಲ್ಲಿ ಒಂದು ಸೂಪರ್ ಆಗಿರುವಂತಹ ಬೆಳಗಿನ ಉಪಹಾರವನ್ನು ನಾನು ಮಾಡಿ ತೋರಿಸ್ತಿದ್ದೀನಿ. ಇದಕ್ಕೆ ಕೇವಲ ಅವಲಕ್ಕಿ ಮತ್ತು ಹೆಸರುಬೇಳೆ ಇದ್ದರೆ ಸಾಕು. ನೋಡಿ, ಒಂದು ಕುಕ್ಕರಲ್ಲಿ ನಾನು ಹೆಸರುಬೇಳೆನ ಕೆಂಪಗಾಗೋ ಥರ ಹುರ್ಕೊಂಡಿದ್ದೀನಿ. ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಕುದಿಯೋಕ್ಕೆ ಇಡ್ತೀನಿ. ಇವಾಗ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಈ ಅವಲಕ್ಕಿನ ನಾನು ಚೆನ್ನಾಗಿ ತೊಳೆದು ಅದರಲ್ಲಿ ಯೂಸ್ ಮಾಡ್ತೀನಿ. ಒಂದು 2-3 ಸಲ ತೊಳಿರಿ ಫ್ರೆಂಡ್ಸ್, ಇಲ್ಲಾಂದರೆ ಅದರಲ್ಲಿ ಸ್ವಲ್ಪ ಕಪ್ಪಗೆ ಬರುತ್ತೆ. ಹಾಗಾಗಿ ಅದೆಲ್ಲ ಕ್ಲೀನಾಗಿ ಆಗುತ್ತೆ ತೊಳೆದ್ರೆ. ಇಲ್ಲಾಂದರೆ ಅದು ಹಾಗೆ ಇದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ತೊಳೆದು ಈ ಅವಲಕ್ಕಿನ ನೆನೆಸೋದೇನು ಬೇಕಾಗಿಲ್ಲ. ನಾವು ಕುದಿಸೋದ್ರಿಂದ, ಇದನ್ನು ಬೇಯಿಸೋದ್ರಿಂದ ನಾವು ಇದನ್ನ ಹಾಗೆ ಹಾಕ್ಬೋದು. ನೋಡಿ, ಈ ಥರ ನೀರನ್ನ ಅದರಲ್ಲೇ ಹಾಕಿದ್ದೀನಿ. ತುಂಬ ಈಸಿಯಾಗೂ ಕೂಡ ಇದನ್ನ ಮಾಡ್ಕೋಬೋದು. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ತೆಳ್ಳಗಿದ್ರೇ ಈ ಪೊಂಗಲ್ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇದಕ್ಕೆ ತೊಳೆದಿರುವಂತಹ ಅವಲಕ್ಕಿನ ನಾನು ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾವೀಗ ಏನು ಮಾಡೋಣ, ಸ್ವಲ್ಪ ಉಪ್ಪನ್ನ ಇದಕ್ಕೆ ಸೇರಿಸ್ಕೊತಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದಕ್ಕೆ ಈಗ ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಪೌಡ್ರನ್ನ ಹಾಕ್ತೀನಿ. ನೋಡಿ, ಅರಶಿನ ಹಾಕಿದ್ದೀನಿ. ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ, ಇದು ಸ್ವಲ್ಪ ಮೆತ್ತಗಾಗುತ್ತೆ, ಚೆನ್ನಾಗಿರುತ್ತೆ. ಇದು ಎಲ್ಲ ಕಾಳು ಥರ ಸಿಗಲ್ಲ, ಎಲ್ಲ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಹಾಗಾಗಿ ಒಂಚೂರು ಆಯಿಲ್ನ ನಾನು ಇದಕ್ಕೆ ಸೇರಿಸಿ ಕ್ರಷ್ ಮಾಡಿ ಇಟ್ಕೊಂಡಿರೋವಂತಹ ಪೆಪ್ಪರ್ ಮತ್ತು ಜೀರಿಗೆ ಪುಡಿನ ನಾನು ಇದಕ್ಕೆ ಹಾಕ್ತೀನಿ. ಇದೇ ಒಳ್ಳೆ ಟೇಸ್ಟ್ ಕೊಡೋದು ಇದಕ್ಕೆ ಪೊಂಗಲ್ಗೆ. ಹಾಗಾಗಿ ನಾನು ಮೆಣಸನ್ನ ಕಾಳು ಹಾಗೆ ಆಗಲ್ಲ, ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಮತ್ತು ಒಂದು 5-6 ಬೆಳ್ಳುಳ್ಳಿ ಕೂಡ ಅದರಲ್ಲೇ ಹಾಕಿಬಿಟ್ಟು ತಿರುಗಿಸ್ಬಿಟ್ಟು ನಾನು ಇವಾಗ ಇದಕ್ಕೆ ಒಂದು 2 ವಿಷಲ್ ತೊಗೊಳ್ಳೋಣ. ಚೆನ್ನಾಗಿ ಇದು ಸ್ಮ್ಯಾಶ್ ಆಗೋ ಥರ ಬೆಂದೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಕ್ಯಾಪ್ನ ಹಾಕಿ ಒಂದು 2 ವಿಷಲ್ನ ತೊಗೋತೀನಿ. ಇದು ವಿಷಲ್ ಆಗೋ ಅಷ್ಟರಲ್ಲಿ ನಾವು ಒಂದು ಪಾತ್ರೆನ ಇಟ್ಕೊಳ್ಳೋಣ. ಆ ಪಾತ್ರೆಯಲ್ಲಿ ಒಂದು 2-3 ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಇದ್ರೇ ಇದು ಒಳ್ಳೆ ಟೇಸ್ಟ್ ಕೊಡೋದು. ಹಾಗಾಗಿ ಜೀರಿಗೆನ ನೀವು ಹಾಕ್ಕೊಳ್ಳಿ. ಜೀರಿಗೆನ ಹಾಕ್ತಿದ್ದೀನಿ ನಾನು. ಜೀರಿಗೆ ನೋಡಿ, ಇದು ಸ್ವಲ್ಪ ಚಟ್ಪಟಲ್ಲಿ. ಇವಾಗ ನಾವೇನು ಮಾಡಬೇಕು, ಇದಕ್ಕೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ. ಇದಕ್ಕಿನ್ನೇನು ಹೆಚ್ಚು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಲ್ಲ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಹೆಚ್ಚಿರೋವಂಥ ಉದ್ದುದ್ದು ಹೆಚ್ಚಿರುವಂತಹ ಹಸಿಮೆಣಸನ್ನು ಹಾಕಿ, ಸ್ವಲ್ಪ ಶುಂಠಿ ಮಾತ್ರ ನಾನು ತುರಿದು ಇಟ್ಕೊಂಡಿದ್ದೆ, ಆ ಶುಂಠಿನ ಇದರಲ್ಲಿ ಹಾಕ್ತಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ, ಕಪ್ಪುಗೇನ ಆಗೋದು ಬೇಡ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾವೇನು ಮಾಡ್ತೀವಿ, ಇದಕ್ಕೆ ಒಂಚೂರು ಚಿಟಕಿ ಹಿಂಗನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಹಿಂಗೆ ಹಾಕೋದ್ರಿಂದ ನಮಗೆ ಗೊತ್ತು ಇದು ಬೆನಿಫಿಟ್ ಏನಂತ. ಇದು ಲಿವರ್ಗೆಲ್ಲ ತುಂಬ ಒಳ್ಳೆಯದು, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಯಾವುದೇ ದೋಷ ಇದ್ರೂ ಇದು ಅಡುಗೆನಲ್ಲಿ ಒಳ್ಳೆ ಹೆಲ್ತನ್ನು ಕೊಡುತ್ತೆ ಅಂತ ನಾನು ಯಾವಾಗಲೂ ಆಲ್ಮೋಸ್ಟ್ ನಾನು ಹಿಂಗನ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕ್ರಷ್ ಆಗಿರೋವಂತಹ ಸ್ವಲ್ಪ ಬೆಳ್ಳುಳ್ಳಿನ ನಾನು ಇದರಲ್ಲಿ ಹಾಕ್ತೀನಿ. ಹಾಕಿ ನೋಡಿ, ಇವಾಗ ವಿಷಲ್ ತೊಗೊಂಡಲ್ಲ, ಅದು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ. ಅವಲಕ್ಕಿ ಮತ್ತು ಬೇಳೆ ಅಷ್ಟೇ, ಇದರಲ್ಲಿ ಅರಶಿನ ಪುಡಿ, ಒಂಚೂರು ಸಾಸಿವೆ, ಅದನ್ನೆಲ್ಲ ಜೀರಿಗೆ ಅದನ್ನೆಲ್ಲ ಹಾಕಿ ಇದನ್ನೇ ಪೌಡ್ರನ್ನೆಲ್ಲ ಕೂಗಿಸ್ಕೊಂಡಿದ್ದೀನಿ. ಅದನ್ನು ನಾನು ಇದಕ್ಕೆ ಹಾಕೋತಿದ್ದೀನಿ. ನೋಡಿ, ರೆಡಿ ಆಗೋಗಿದೆ. ಇಷ್ಟೇ, ಇದು ತುಂಬ ಈಸಿಯಾಗಿ ಮಾಡಬಹುದು, ತುಂಬ ಬೇಗ ಕೂಡ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಾವು ದೇವಸ್ಥಾನಕ್ಕೆ ಪ್ರಸಾದ ಎಲ್ಲ ಕೂಡ ಇದರಲ್ಲಿ ಇದೇ ಥರ ಮಾಡಿಕೊಡ್ಬಹುದು. ಸ್ವಲ್ಪ ಹೊತ್ತು ಗಟ್ಟಿ ಆಗುತ್ತೆ, ಆರಾಮಾಗಿ ಪ್ರಸಾದ ಥರ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದಕ್ಕೆ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ರೆಡಿ ಆಗಿದೆ ಪೊಂಗಲ್ಲು, ಅವಲಕ್ಕಿ ಮತ್ತು ಹೆಸರುಬೇಳೆ ಪೊಂಗಲ್ಲು. ಇದಕ್ಕೆ ಕೆಂಪು ಹುರಿದಿರೋವಂಥ ಸ್ವಲ್ಪ ಕೊಬ್ಬರಿನ, ಕಟ್ ಮಾಡಿರೋ ಕೊಬ್ಬರಿನ ಕೆಂಪು ಹುರಿದು ನಾನು ಇದರಲ್ಲಿ ಹಾಕಿದರೆ ಒಂದು ಟೇಸ್ಟಿಯಾಗಿರುವಂತಹ ಈಸಿಯಾದ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.